ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ಮೊದಲಿಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಲಿತು ಕಲಿಯೋಣ ಅಂತ ಹೇಳ್ತಾ ಈ ವಿಡಿಯೋದ್ರಲ್ಲಿ ನಾನು ಸ್ಯಾರಿ ಕುಚ್ಚಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೋಡೋಣ ಅದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇದೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನು ಅದರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 5 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 4 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು 5 ಚೈನ್ಸ್ 3 4 5. ಈಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಬೀಡ್ ಆ್ಯಡ್ ಮಾಡ್ತೀನಿ. ಈ ಥರ ಒಂದು ಗೋಲ್ಡನ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಲಾಕ್ ಮಾಡ್ಕೊಬೇಕು. ನೀಟಾಗಿ ಈ ಥರ ಲಾಕ್ ಮಾಡಿಕೊಂಡು ಆ ಬೀಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ 5 ಚೈನ್ಸ್ ಹಾಕ್ಕೊಳ್ಬೇಕು. 2 3 4 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟು 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು. ಈಗ ನೆಕ್ಸ್ಟು 5 ಚೈನ್ಸ್ 3 4 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈಗ ಬೀಡ್ ಆ್ಯಡ್ ಮಾಡ್ಕೊಬೇಕು. ಈ ಥರ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಈ ಥರ ನೀಟಾಗಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು. ಸ್ಯಾರಿ ಫುಲ್ಲು ಇದೇ ಥರನೇ ಇನ್ನು 3 ಚೈನ್ಸು 3 ಟೈಮ್ಸು 5 ಚೈನ್ಸು ನೆಕ್ಸ್ಟು ಒಂದು ಬೀಡು. ಸ್ಯಾರಿ ಫುಲ್ಲು ಇದೇ ಥರನೇ ಕಂಟಿನ್ಯೂ ಆಗುತ್ತೆ. ಈಗ ಇದಿಷ್ಟು ಈ ಥರ ಬಂದಿದೆ. ಅದು ಸ್ಯಾರಿ ಫುಲ್ಲು ಕಂಪ್ಲೀಟ್ ಆದಮೇಲೆ ಅದು ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಈಗ ಈ ಡಿಸೈನ್ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗಿದೆ, ಈ ಥರ ಬಂದಿದೆ. ಈಗ ನೆಕ್ಸ್ಟ್ ವರ್ಕ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ನೆಕ್ಸ್ಟು ಅದೇ ವರ್ಕ್ ಮೇಲೇ ನಾನು ಬ್ಯಾಕ್ ಸೈಡ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಲಾಸ್ಟಲ್ಲಿ ಈ ಥರ ಬಂದಿದೆ. ನಾನೀಗ ಇದನ್ನು ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇಲ್ಲಿಂದ ತೋರಿಸ್ತೀನಿ ಈಗ ಹೇಗೆ ಹಾಕೋದು ಅಂತ. ನೆಕ್ಸ್ಟು ಈಗ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು 5 ಚೈನ್ಸ್ ಹಾಕ್ಕೊಳ್ತೀನಿ. 2 3 4 5 ಚೈನ್ಸ್ ಹಾಕ್ಕೊಂಡು ಅದು ಇಲ್ಲಿ ಮುಂಚೆ ಲಾಕ್ ಮಾಡಿದ್ರಲ್ಲ ಅಲ್ಲಿಗೆ ಈ ಥರ ಲಾಕ್ ಮಾಡ್ತೀನಿ. ಈಗ ಇಲ್ಲಿ ಪಕ್ಕದಲ್ಲಿ 5 ಚೈನ್ ಇದೆಯಲ್ಲ ಇಲ್ಲಿಗೆ 2 ಟೈಮ್ಸು ಈ ಥರ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಸೂಜಿ ಮೇಲೆ ದಾರ ತೊಗೊಬೇಕು. ಈ ನೀಡಲ್ ಈ ಬೀಡ್ ಹಿಂದೆ ಬಂದಿರೋವಂಥ ಈ ಥ್ರೆಡ್ಡು ಇದರಲ್ಲಿ ನಾವು ಈಗ ವರ್ಕ್ ಮಾಡ್ಕೊಳ್ಬೇಕು. ಈ ಥರ ಈಗ ಸೂಜಿ ಮೇಲೆ ದಾರ ತೊಗೊಂಡಿದ್ದಾದಮೇಲೆ ಒಂದು ಕಂಬ ಮಾಡ್ಕೊಬೇಕು. ಈ ಥರ ದಾರ ತೊಗೊಂಡಿದ್ದಾದಮೇಲೆ ಎರಡರಲ್ಲಿ ಒಂದು ಈ ಥರ ಕಂಬ ಮಾಡ್ಕೊಬೇಕು. ನೆಕ್ಸ್ಟು ಇನ್ನೂ ಒಂದು ಕಂಬ ಮಾಡ್ಕೊಬೇಕು. ಎರಡರಲ್ಲಿ ಒಂದು ನೆಕ್ಸ್ಟು ಇನ್ನೂ ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಟೋಟಲಾಗಿ ನಾನು ಇಲ್ಲಿ 12 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಈಗ ಎರಡರಲ್ಲಿ ಒಂದು ಕಂಬ ಮಾಡಿಕೊಂಡೆ. ಈಗ ನಾನು ಇಲ್ಲಿ 5 ಕಂಬ ಹಾಕಿದ್ದೀನಿ. ಈಗ 6 ಕಂಬ ಆಗಿದೆ. 7 ಕಂಬ ಆಯಿತು. 8 9 10
11 ಈ ಥರ ಎರಡರಲ್ಲಿ ಒಂದು ನೆಕ್ಸ್ಟು ಈ ಥರ ಎರಡರಲ್ಲಿ ಈ ಥರ ಎರಡರಲ್ಲಿ ಮಾಡಿಕೊಂಡು ಕಂಬ ಮಾಡ್ಕೊಬೇಕು. ನೆಕ್ಸ್ಟು ಈ 5 ಚೈನ್ ಇದೆಯಲ್ಲ ಇಲ್ಲಿಗೆ ಈ ಥರ ಲಾಕ್ ಮಾಡ್ಕೊಬೇಕು. ಇಲ್ಲಿ ನಾವು 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು. ಆ ಸೈಡೂ ನಾವು 2 ಟೈಮ್ಸ್ ಲಾಕ್ ಮಾಡಿದ್ರಿಂದ ಈ ಕಡೆಯೂ 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು. ಈಗ ಈ ಥರ ಬಂದಿದೆ. ಇದು ನಾನು ಬ್ಯಾಕ್ ಸೈಡ್ ಹಾಕ್ಕೊಂಡಿರೋದು. ಈಗ ಇದು ಫ್ರಂಟ್ ಸೈಡು ಈ ಥರ ಕಾಣ್ತೈತೆ. ಈಗ ನೆಕ್ಸ್ಟು ಮಾಡಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಈ ಲಾಕ್ ಇದ್ರ ಹತ್ರ ಈಗ ನೀಟಾಗಿ ಈ ಥರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದು ಕುಚ್ಚಿಗೆ 5 ಚೈನ್ಸ್ ಹಾಕ್ಕೊಳ್ಬೇಕು. 3 4 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈ ಲಾಕ್ ಮಾಡಿರ್ತೀರಲ್ಲ ಇಲ್ಲಿಗೆ ಒಂದು ಈ ಥರ ಲಾಕ್ ಮಾಡ್ಕೊಬೇಕು. ಈಗ ಈ 5 ಚೈನ್ಸ್ ಇದರಲ್ಲಿ 2 ಟೈಮ್ಸ್ ಈ ಥರ ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಈಗ ಇದೇ ಎರಡರಲ್ಲಿ ಒಂದು ಕಂಬ ಮಾಡ್ಕೊಳ್ಬೇಕು. ಈ ಥರ ಎರಡರಲ್ಲಿ ಒಂದು ಕಂಬ ಮಾಡ್ಕೊಂಡು ಹೋಗಬೇಕು. ಈ ಥರ ಕಂಬ ಮಾಡ್ಕೊಬೇಕು. ಈಗ ಈ ಥರ ಕಂಬ ಮಾಡ್ಕೊಬೇಕು. ಎರಡರಲ್ಲಿ ಒಂದು ಕಂಬ ಮಾಡಿಕೊಂಡು 7 ಆಗಿದೆ. ಈಗ 8 9 10 ಕಂಬ ಆಗಿದೆ. 10 ಕಂಬ ಆಗಿದೆ. 10 11 ಈ ಥರ ಎರಡರಲ್ಲಿ ಒಂದು ಕಂಬ ಮಾಡ್ಕೊಳ್ಬೇಕು. ಈಗ ಎರಡರಲ್ಲಿ ಒಂದು ಕಂಬ ಮಾಡಿಕೊಂಡು 12 ಕಂಬ ಆಯಿತು. ಈಗ ಈ ಒಂದು ಪಕ್ಕದ ಚೈನಲ್ಲಿ ಈ ಥರ ಹಿಂಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಈ ಇದರಲ್ಲಿ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟು ಇದೇ ಥರ ಕಂಟಿನ್ಯೂ ಆಗುತ್ತೆ ಸ್ಯಾರಿ ಫುಲ್ಲು. ಈಗ ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ, ಫ್ರಂಟ್ ಸೈಡು ಈ ಥರ ಬರುತ್ತೆ. ಇದ್ರ ಮೇಲೆ ಇನ್ನೂ ಒಂದು ವರ್ಕ್ ಬರುತ್ತೆ, ಅದು ಅಷ್ಟೇ ತುಂಬ ಚೆನ್ನಾಗಿ. ಫಸ್ಟ್ ಈ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡಿಸೈನ್ ಮಾಡೋಣ. ಈಗ ಫೈನಲಾಗಿ ಈ ಡಿಸೈನ್ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗಿದೆ. ಅದು ಈ ಥರ ಬಂದಿದೆ. ಈಗ ನೆಕ್ಸ್ಟ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈಗ ರೆಡ್ ಕಲರ್ ಅಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ ನಾನೀಗಿಲ್ಲಿ. ನೆಕ್ಸ್ಟು ಇಲ್ಲಿ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಈ ಲಾಕ್ ಮಾಡಿದ್ದಾದಮೇಲೆ ಈಗ ಇಲ್ಲಿ ನಾನು 5 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 4 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಈ ಒಂದು ಫಸ್ಟ್ ವರ್ಕಿಂದ ಸ್ಟಾರ್ಟ್ ಮಾಡ್ಬೋದು. ಬೇಕು ಅಂತಂದರೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಸೂಜಿ ಮೇಲೆ ದಾರ ತೊಗೊಂಡು ಒಂದು ಕಂಬ ಮಾಡ್ಕೊಬೇಕು. ಈಗ ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಳ್ಬೇಕು. 3 ಚೈನ್ಸ್ ಹಾಕ್ಕೊಂಡು ಈ ಹೋಲ್ ಒಳಗಡೆಯಿಂದ ಈ ಥರ ಲಾಕ್ ಮಾಡ್ಕೊಬೇಕು. ಈಗ ಪೀಕೋಟ್ ಸ್ಟಿಚ್ ಆಯ್ತು. ಈಗ ಇದು ನೆಕ್ಸ್ಟು ಸೂಜಿ ಮೇಲೆ ದಾರ ತೊಗೊಬೇಕು. ಇಲ್ಲಿ ಈ ಹೋಲ್ ಹತ್ರ ಈಗ ಈ ಒಂದು ಹೋಲ್ ಹತ್ರ ಈ ಥರ ಸೂಜಿ ಮೇಲೆ ದಾರ ತೊಗೊಂಡು ಈ ಹೋಲಲ್ಲಿ ಈ ಥರ ಎರಡರಲ್ಲಿ ಒಂದು ಕಂಬ ಮಾಡ್ಕೊಬೇಕು. ನೆಕ್ಸ್ಟ್ ಈಗ 3 ಚೈನ್ಸ್ ಹಾಕ್ಕೊಳ್ಬೇಕು. 3 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈ ಹೋಲ್ ಒಳಗಡೆಯಿಂದ ಈ ಥರ ಒಂದು ಲಾಕ್ ಮಾಡ್ಕೊಬೇಕು. ಇದು ಈಗ ಪೀಕೋಟ್ ಸ್ಟಿಚ್ ಆಯಿತು. ನೆಕ್ಸ್ಟು ಈ ಪಕ್ಕದ ಹೋಲಿಂದ ಈ ಥರ ಒಂದು ಸೂಜಿ ಮೇಲೆ 2 ಸಲ ದಾರ ತೊಗೊಳ್ಬೇಕು. 3 ಚೈನ್ಸ್ ಹಾಕಬೇಕು. ಈ ಹೋಲ್ ಒಳಗಡೆಯಿಂದ
ಈ ಥರ ಒಂದು ಪೀಕೋ ಸ್ಟಿಚ್ ಹಾಕ್ಕೋಬೇಕು. ನೆಕ್ಸ್ಟು ಈ ವೂಲಿಂದ ಈ ಥರ ಎರಡರಲ್ಲೊಂದು ಕಂಬ ಮಾಡ್ಕೊಬೇಕು. ನೆಕ್ಸ್ಟು ಈ ಥರ 3 ಚೈನ್ಸ್ ಹಾಕ್ಕೊಳ್ಬೇಕು. ಈಗ ಈ ಥರ ಒಂದು ಪೀಕೋ ಸ್ಟಿಚ್ ಹಾಕ್ಕೊಬೇಕು. ಇದು ಬೇಕು ಅಂತಂದರೆ ನೀವು ಬೀಡ್ ಸಹ ಆ್ಯಡ್ ಮಾಡ್ಕೊಬೋದು. ಬೀಡ್ ಆ್ಯಡ್ ಮಾಡಿದಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ವಿತೌಟ್ ಬೀಡ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಸ್ಯಾರಿ ಫುಲ್ಲು ಇದೇ ಡಿಸೈನೇ ಕಂಪ್ಲೀಟ್ ಆಗುತ್ತೆ. ಈಗ 3 ಚೈನ್ಸ್ ಹಾಕ್ಕೊಳ್ಬೇಕು. ಇದಾದಮೇಲೆ ನೆಕ್ಸ್ಟ್ ಈ ವೂಲಲ್ಲಿ ನೆಕ್ಸ್ಟು ಎರಡರಲ್ಲೊಂದು ಮತ್ತು 3 ಚೈನ್ಸ್ ಹಾಕ್ಕೊಬೇಕು. ಈ ಥರ 3 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈ ವೂಲ್ ಒಳಗಡೆಯಿಂದ ಈ ಥರ ಪೀಕೋ ಸ್ಟಿಚ್ ಮಾಡ್ಕೊಳ್ಬೇಕು. ಅದು ಈ ಥರ ಕಾಣಿಸುತ್ತೆ. ಈಗ ಇನ್ನು ಒಂದು ಕಂಬ ಮಾಡ್ಕೊಳ್ಳೋಣ. ಕಂಬ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಈ ಥರ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಪೀಕೋ ಸ್ಟಿಚ್ ಆಯಿತು. ನೆಕ್ಸ್ಟ್ ಈ ವೂಲ್ ಒಳಗಡೆಯಿಂದ ಈ ಥರ ಎರಡರಲ್ಲೊಂದು ಕಂಬ ಮಾಡ್ಕೊಳ್ಬೇಕು. ನೆಕ್ಸ್ಟು 3 ಚೈನ್ಸ್ ಈ ಥರ ಒಂದು ಪೀಕೋ ಸ್ಟಿಚ್ ಹಾಕ್ಕೊಬೇಕು. ನೆಕ್ಸ್ಟು ಈ ವೂಲ್ ಒಳಗಡೆಯಿಂದ ಈ ಥರ ಎರಡರಲ್ಲೊಂದು ಕಂಬ ಮಾಡ್ಕೊಬೇಕು. 3 ಚೈನ್ಸ್ ಹಾಕ್ಕೊಳ್ಬೇಕು. ಈ ಥರ 3 ಚೈನ್ಸ್ ಹಾಕ್ಕೊಳ್ಬೇಕು. ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಬೇಕು. ಇಲ್ಲಿ ಪೀಕೋ ಸ್ಟಿಚ್ ಆಯಿತು. ನೆಕ್ಸ್ಟು ಕಂಬ ಎರಡರಲ್ಲೊಂದು ಈ ಥರ 3 ಚೈನ್ಸ್ ಹಾಕ್ಕೊಳ್ಬೇಕು. ಈ ವೂಲ್ ಒಳಗಡೆಯಿಂದ ಪೀಕೋ ಸ್ಟಿಚ್ ಹಾಕ್ಕೊಬೇಕು. ಟೋಟಲಾಗಿ ನಾನಿಲ್ಲಿ 12 ಕಂಬ ಹಾಕ್ಕೊಂಡಿದ್ದೀನಿ. 12 ಕಂಬಕ್ಕೂ ಪೀಕೋ ಸ್ಟಿಚ್ ಬರುತ್ತೆ. ಆ 12 ಕಂಬದಲ್ಲೂ ಪೀಕೋ ಸ್ಟಿಚ್ ಬಂದಲ್ಲಿ ಅದು ಫುಲ್ ಕಂಪ್ಲೀಟ್ ಆಗುತ್ತೆ ಆ ವರ್ಕು. ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಈಗ ಇಲ್ಲಿ ಇನ್ನೂ ಒಂದು ಕಂಬ ಮಾಡಿಕೊಂಡು ಈ ಥರ 3 ಚೈನ್ಸ್ ಹಾಕ್ಕೊಳ್ತೀನಿ. 3 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈ ವೂಲ್ ಒಳಗಡೆಯಿಂದ ಒಂದು ಪೀಕೋ ಸ್ಟಿಚ್ ಮಾಡ್ಕೊಳ್ತೀನಿ. ನಾನೀಗ ಡೈರೆಕ್ಟಾಗಿ ಈ ವೂಲ್ ಹತ್ರ ನಾನು ಬೇಕಾದ್ರೆ ಲಾಕ್ ಮಾಡ್ಬೋದು. ಆದರೆ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ, ಹಾಗಾಗಿ ನಾನು ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅದ್ರ ಪಕ್ಕ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ಲಾಕ್ ಮಾಡಿದ್ದಾದಮೇಲೆ ಇದೀಗ ಈ ಥರ ಕಾಣಿಸುತ್ತೆ. ಸ್ಯಾರಿ ಫುಲ್ಲು ಇದೇ ವರ್ಕೆ ಕಂಪ್ಲೀಟ್ ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ಈಗ ಇದು ಫುಲ್ ಸ್ಯಾರಿ ಫುಲ್ಲು ಈ ಡಿಸೈನ್ ಬರುತ್ತೆ. ಈ ಡಿಸೈನ್ ಫುಲ್ಲು ಸ್ಯಾರಿ ಫುಲ್ಲು ಹಾಕಿದ್ದಾದಮೇಲೆ ನೋಡೋಣ ಅದು ಹೇಗೆ ಬರುತ್ತೆ ಅಂತ. ನೆಕ್ಸ್ಟು ಇಲ್ಲಿ ಕುಚ್ಚು ಕಟ್ಟೋ ಇದ್ರ ಹತ್ರ ನಾನು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ 5 ಚೈನ್ಸು. ಅದರಲ್ಲಿ ನಾನು 5 ಚೈನ್ಸ್ ಡೈರೆಕ್ಟಾಗಿ ಚೈನ್ಸ್ ಹಾಕಿದ್ದೀನಿ. ನಾನು ಇದ್ರೊಳಗಡೆಯಿಂದ ಈ ಥರ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 2 3 4 5 ಹಾಕ್ಕೊಂಡಿದ್ದಾದಮೇಲೆ ಈ ವೂಲಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಡಿಸೈನ್ ಹಾಗೆ ಕಂಟಿನ್ಯೂ ಆಗುತ್ತೆ. ಈಗ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆದಮೇಲೆ ಅದು ಯಾವ ಥರ ಬರುತ್ತೆ ಅಂತ ನೋಡೋಣ. ಈಗ ಈ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗಿದೆ. ಈಗ ನಾನು ಬೆಲ್ ಕುಚ್ಚು ಕಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 120 ಎಳೆ ದಾರ ತೊಗೊಂಡು ಈ ಥರ ಗ್ಲೂ ಹಾಕಿ ಈ ಥರ ಇದು ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 2 ಕಲರ್ಸ್ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ ಇದು ಮಾಡ್ಕೊಬೇಕು. ನೆಕ್ಸ್ಟು ಗೋಲ್ಡನ್ ಕಲರ್ ಥ್ರೆಡ್ಡಲ್ಲಿ ಈ ಥರ ಒಂದು
ಲಾಕ್ ಮಾಡ್ಕೊಬೇಕು. ಈ ಥರ ಹಿಂಗೆ ಹೂವು ಕಟ್ಟೋ ಥರ ಒಂದು ನಾಟ್ ಹಾಕ್ಕೊಬೇಕು. ಮತ್ತು ಇನ್ನೂ ಒಂದು ನಾಟ್ ಹಾಕ್ಕೊಬೇಕು, ಅದು ಸ್ವಲ್ಪ ಟೈಟಾಗಿರುತ್ತೆ ಅಂತ. ಈ ಥರ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಫುಲ್ಲು ಸುತ್ತೂ ಇದೇ ಥರನೇ ಸುತ್ಕೊಬೇಕು, ಈ ಥರ ಟೈಟಾಗಿ. ಆಗ ಅದೊಂದು ಸ್ವಲ್ಪ ದಪ್ಪದಾಗಿ ನೀಟಾಗಿ ಕಾಣಿಸುತ್ತೆ. ಈಗ ಈ ಥರ ಫುಲ್ಲು ಗೋಲ್ಡನ್ ಕಲರ್ ಇದರಲ್ಲೆಲ್ಲ ಈ ಥರ ಇದು ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಸಲ ಈ ಥರ ಹೂವು ಕಟ್ಟೋ ಥರ ಈ ಥರ ಒಂದು ನಾಟ್ ಹಾಕ್ಕೊಬೇಕು. ಈ ಥರ ನೆಕ್ಸ್ಟ್ ಇದರೊಳಗಡೆಯಿಂದ ಈ ಥರ ಲಾಕ್ ಮಾಡಿಕೊಂಡು ಇದು ಎಷ್ಟಿಗೆ ಬೇಕೋ ಅಷ್ಟಿಗೆ, ಇದು ಎಷ್ಟು ಕಟ್ ಮಾಡಿದಿರೋ ಇದನ್ನು ಅದರ ಸಮಕ್ಕೆ ನೋಡಿಕೊಂಡು ಈ ಥರ ಕಟ್ ಮಾಡಬೇಕು. ಅದು ಈ ಥರ ಕಾಣಿಸುತ್ತೆ. ನಾನಿಲ್ಲಿ 2 ಕಲರ್ ಕಟ್ಕೊಂಡು ಹೋಗ್ತಾಯಿದ್ದೀನಿ. ನೆಕ್ಸ್ಟು ಈಗ ಮೆರೂನ್ ಕಲರ್ ಕಟ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಮೆರೂನ್ ಕಲರ್ ಕಟ್ತಾಯಿದ್ದೀನಿ. ಅದೂ ಅಷ್ಟೇ 120 ಎಳೆ ತೊಗೊಂಡಿದ್ದೀನಿ. ಗ್ಲೂ ಹಾಕಿ ಅದನ್ನು ಈ ಥರ ನಾಟ್ ಹಾಕ್ಕೊಂಡು ಈಗ ಈ ಥರ ಇದಾದಮೇಲೆ ಸೂಜಿ ಒಳಗಡೆ ಈ ಥರ ಮಾಡ್ಕೊಬೇಕು. ನೆಕ್ಸ್ಟು ಈ ಥರ ಹೂವು ಕಟ್ಟೋ ಥರ ಒಂದು ನಾಟ್ ಹಾಕ್ಕೊಬೇಕು. ಇನ್ನೂ ಒಂದು ಈ ಥರ ಈ ಥರ ನಾಟ್ ಹಾಕ್ಕೊಬೇಕು. ನಾಟ್ ಹಾಕ್ಕೊಂಡಿದ್ದಾದಮೇಲೆ ತಿರುಗಿ ಮತ್ತೆ ಈ ಥರ ಸುತ್ತೂ ಈ ಕುಚ್ಚಿನ ಟೈಟಾಗಿ ಈ ಥರ ಇಟ್ಕೊಂಬಿಡ್ಬೇಕು. ಇಟ್ಕೊಂಡು ಇದರ ಸುತ್ತ ಈ ಥರ ಬರಬೇಕು. ಆಗ ಅದು ಟೈಟಾಗಿ ಬಂದಲ್ಲಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಟೈಟಾಗಿ ಬಂದಲ್ಲಿ ನೆಕ್ಸ್ಟು ಇನ್ನೂ ಒಂದು ಈ ಥರ ಹೂವು ಕಟ್ಟೋ ಥರ ಒಂದು ನಾಟ್ ಹಾಕ್ಕೊಬೇಕು. ಮತ್ತು ಇನ್ನೂ ಒಂದು 2 ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಟೈಟಾಗಿ ಕಾಣಿಸುತ್ತೆ. ಮತ್ತು ಇದರೊಳಗಡೆಯಿಂದ ಈ ಥರ ಒಂದು ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇದ್ರ ಸಮಕ್ಕೆ ಇದನ್ನು ನೀಟಾಗಿ ಈ ಥರ ಟ್ರಿಮ್ ಮಾಡ್ಕೊಬೇಕು. ಈಗ ಇದು ಈ ಥರ ಕಾಣಿಸುತ್ತೆ. ನಾನಿಲ್ಲಿ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆದಮೇಲೆ ಕಂಪ್ಲೀಟಾಗಿ ನಾನು ಇದೇ ಥರನೇ ಫುಲ್ಲು ಸ್ಯಾರಿ ಕಂಪ್ಲೀಟ್ ಕಟ್ಕೊಳ್ತೀನಿ. ಅದು ಕಟ್ಟಿದ ನಾನಿಲ್ಲಿ ಬ್ಯಾಕ್ ಸೈಡ್ ಕಟ್ತಾಯಿದ್ದೀನಿ. ಅದು ಬ್ಯಾಕ್ ಸೈಡ್ ಕಟ್ಟಿದಲ್ಲಿ ಫ್ರಂಟ್ ಸೈಡು ಈ ಥರ ನೀಟಾಗಿ ಕಾಣುತ್ತೆ ಅಂತಂದ್ಬಿಟ್ಟು ನೀವು ಇದೇ ಥರನೇ ಮಾಡಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬ್ಯಾಕ್ ಸೈಡ್ ಕಟ್ಕೊಂಡು ಹೋಗ್ತಾಯಿದ್ದೀನಿ. ಇದು ಸ್ಯಾರಿ ಕಂಪ್ಲೀಟ್ ಆದಮೇಲೆ ನೋಡೋಣ. ಫೈನಲಾಗಿ ಈ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಥರ ಬಂದಿದೆ. ಸ್ಯಾರಿ ಕಾಂಬಿನೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾವು ಸಿಂಗಲ್ ಬೀಡ್ ಯೂಸ್ ಮಾಡಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರು ಬೇಕಾದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಈಸಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.